ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಐ ವಿಲ್ ಕ್ರಶ್ RSS ಅಂದ್ರು. RSS ಇದೆ, ನೆಹರು ಇಲ್ಲ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಏರಿ ಸರ್ವಾಧಿಕಾರಿಯಾಗಿ ಮೆರೆದರು, ಸಂಘವನ್ನು ಬ್ಯಾನ್ ಮಾಡಿದರು. ಇಂದಿರಾ ಗಾಂಧಿ ಇಲ್ಲ, ಭಾರತ ಇದೆ, RSS ಇದೆ. ಇವರು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ನಿನ್ನೆ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ಮ ಅಪ್ಪ ಮುಂಚೆನೇ ಆಗಿದ್ದರು, ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನ್ ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಿ. ಅದು ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಅಧಿಕಾರದ ಕೊನೆಯ ದಿನಗಳು, ನಿಮ್ಮ ಪಕ್ಷದ ಅಧಿಕಾರದ ಕೊನೆಯ ದಿನಗಳು. ನಿಮ್ಮ ಅಪ್ಪನ ಹಣೆ ಮುಂದಿನ ಸರಿ ನೀವು ಈ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ. ನೀವೇನ್ ಮಾಡ್ತೀರಿ? ನಿಮ್ಮ ನಂತರವೂ RSS ಇರುತ್ತೆ. ಯಾಕೆ ಅಂದ್ರೆ RSS ರಾಷ್ಟ್ರೀಯ ಹಿತಕ್ಕಾಗಿ ಕೆಲಸ ಮಾಡ್ತಾ ಇದೆ, ಸಮಾಜವನ್ನು ಸಂಘಟಿಸೋ ಕೆಲಸ ಮಾಡ್ತಾ ಇದೆ, ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಮಾಡ್ತಾ ಇದೆ. ಆ ವ್ಯಕ್ತಿಗೆ ಸಂಸ್ಕಾರ ಕೊಡೋ ಕೆಲಸ ಅದು ರಾಜಕೀಯ ಪ್ರೇರಿತವಾಗಿರೋದಲ್ಲ. ವ್ಯಕ್ತಿಗೆ ಸಂಸ್ಕಾರ ಕೊಡುವ ಕೆಲಸ ಅದು ಬಿಸ್ನೆಸ್ ಅಲ್ಲ, ನೋಂದಣಿ ಮಾಡ್ಕೊಳ್ಳೋಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್. ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ, ಸಮಾಜದೊಳಗಿರುವಂತ ಒಂದೊಂದು ಸಂಘಟನೆ ಅಲ್ಲ. ಸಮಾಜದ ಒಳಗಿರೋ ಸಂಘಟನೆ ಬೇರೆ, ಇಡೀ ಸಮಾಜವನ್ನೇ ಸಂಘಟಿಸಬೇಕು ಅಂತ ಹೇಳಿ ವ್ಯಕ್ತಿಗೆ ಸಂಸ್ಕಾರ ಕೊಡುವಂತ ಸಂಘಟನೆ ಬೇರೆ. ಹಾಗಾಗಿ ನಿಮಗೆ ಮಾಡೋ ಕೆಲಸ ಬೇರೆ ಇದಾವೆ, ನೀವು ಗಮನಿಸಬೇಕಾಗಿರೋ ಕೆಲಸಗಳು ಬೇರೆ ಇದಾವೆ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದವರು ಅಕ್ರಮ ನಿವಾಸಿಗಳು ಬೆಂಗಳೂರಿನಲ್ಲಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ. ಇಲ್ಲಿದ್ದು ಮಾದಕ ವಸ್ತು ಚಟುವಟಿಕೆ ಅಂತ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಕಡೆ ಗಮನ ಕೊಡ್ರಿ. ಹೋಮ್ ಮಿನಿಸ್ಟರ್ ರೀ, ದರೋಡೆ ಪ್ರಕರಣಗಳು ರಾಜಾರೋಷವಾಗಿ ನಡೆಯೋದು ಕರ್ನಾಟಕಕ್ಕೆ ಗೌರವ ತರುವ ಸಂಗತಿ ಅಲ್ಲ. ಇದ್ರ ಕಡೆ ಗಮನ ಕೊಡಿ. ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ, ಮಹಿಳೆಯರು ನಾಪತ್ತೆ ಆಗಿದ್ದಾರೆ. ಹೋಮ್ ಮಿನಿಸ್ಟರ್ ಆಗಿ ಅದು ನಿಮ್ ಡ್ಯೂಟಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ದೇಶಭಕ್ತ ಸಂಘಟನೆ, ಇದರಿಂದ ಅಪಾಯ ಇಲ್ಲ. ನೀವು ಗಮನಿಸಬೇಕಾಗಿರೋದು ಇಲ್ಲೇ ಇದ್ದು ಬಾಂಬ್ ತಯಾರು ಮಾಡುವಂತ ಸಂಚು ರೂಪಿಸ್ತಿರ್ತಕ್ಕಂಥ ದ್ರೋಹಿಗಳ ಬಗ್ಗೆ ಗಮನಿಸಿ, ಅದು ನಿಮ್ ಡ್ಯೂಟಿ. ಅದನ್ನು ಬಿಟ್ಟು ಅದೇನೋ ಒಂದು ಗಾದೆ ಮಾತಿದೆಯಲ್ಲ, ಮಾಡಕ್ ಕೆಲಸ ಇಲ್ದೇ ಇದ್ದದ್ದು ಅದೇನೋ ಕೆತ್ತಿದ ಅಂತ, ಆ ಕೆಲಸ ಮಾಡಕ್ ಕೂತ್ಕೋಬೇಡಿ, ಆ ಕೆಲಸ ಮಾಡಬೇಡಿ. ನಿಮ್ ಕೆಲಸ, ನೀವು ಹೋಮ್ ಮಿನಿಸ್ಟ್ರು ತರ ವರ್ತನೆ ಮಾಡಿ. ಹೋಮ್ ಮಿನಿಸ್ಟರು ಗುಂಡಾಗಳ ತರ ವರ್ತನೆ ಮಾಡಬಾರ್ದು. ಇವರ್ ನಾಟ್ಯ ಗುಂಡ, ನೀವು ಹೋಮ್ ಮಿನಿಸ್ಟರ್ ತರಾನೇ ವರ್ತನೆ ಮಾಡಿ. ಇಲ್ಲದೆ ಇದ್ರೆ ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರದಲ್ಲಿ ಮೆರೆದವ್ರನ್ನ ಪಶ್ಚಿಮ ಬಂಗಾಳದಲ್ಲಿ ಹೆಂಗ್ ಅಟ್ಟಾಡಿಸ್ಕೊಂಡು ಬಡಿತಾ ಇದಾರೆ ಗೊತ್ತಿದೆಯಲ್ವಾ? ಅದು ನಿಮಗೂ ಪಾಠ ಆಗಬೇಕು. ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ದೌರ್ಜನ್ಯ ನಡೆಸಿದ್ರೆ ಕಾಲ ಹೀಗೆ ಇರೋದಿಲ್ಲ. ಒಂದಿನ ಬೀದಿಗೆ ಬಂದಾಗ ಪಶ್ಚಿಮ ಬಂಗಾಳ ತರ ನಮಗೂ ಬಿಟ್ಟಾತು ಅನ್ನೋ ಭಯ ನಿಮ್ಗಿರ್ಲಿ. ಆ ಭಯದಿಂದ ಎಚ್ಚರಿಕೆ ವಹಿಸಿ ನೀವು ಮಾಡಬೇಕಾದ ಕೆಲಸಗಳನ್ನ ಯಾವುದೋ ಒಂದು ಪಟ್ಟಿ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಭಯೋತ್ಪಾದನೆ ನಿಗ್ರಹವನ್ನ, ಮಾದಕ ವಸ್ತು ಅಕ್ರಮ ಮಾದಕ ವಸ್ತು ಸರಬರಾಜು. ಮಹಾರಾಷ್ಟ್ರದ ಪೊಲೀಸರು ಬಂದು ಮೈಸೂರಲ್ಲಿ ಹಿಡಿತಾರೆ, ನಾಚಿಕೆ ಆಗ್ಬೇಕಲ್ಲ ನಮ್ಗೆ ಅಂತ ನೀವು ಕೇಳ್ಬೇಕು. ನಿಮ್ ಪೊಲೀಸರಿಗೆ ಇದನ್ನ ಕೇಳಬೇಕು. ಇಂಥದ್ರ ಕಡೆ ಗಮನ ಕೊಡಿ. ಬೆಂಕಿ ಹಚ್ಚೋ ಕೆಲಸ ಮಾಡಬೇಡಿ. ನೀವೀಗಿರೋದು ಬೆಂಕಿ ಹಚ್ಚೋ ಕೆಲಸದ ಜಾಗದಲ್ಲಿ ಅಲ್ಲ, ಬೆಂಕಿ ಆರ್ಸೋಕೆ. ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಆ ಬೆಂಕಿ ನಿಮ್ಮನ್ನು ಸುಡುತ್ತೆ. ನೀವು ಕರ್ನಾಟಕದ ರಾಜ್ಯದ ವಿಶ್ವದ ಒಂದು ನೆಮ್ಮದಿಗೆ ಬೆಂಕಿ ಹಚ್ಚಬಹುದು ಅಂತಂದ್ರೆ ಆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೋಬಹುದು ಅಂತ ಭಾವಿಸ್ಕೋಬೇಡಿ. ಆ ಬೆಂಕಿ ನಿಮ್ಮನ್ನು ಸುಡುತ್ತೆ.